ನೇಪಾಲ್ ಮತ್ತು ಟಿಬೆಟ್ ಬಾರ್ಡರ್ನಲ್ಲಿ ಏನು ದೊಡ್ಡ ಅನಾಹುತ ಆಗ್ತಾ ಇದೆ. ಈಗಾಗಲೇ ನಮ್ಮ ಕೇಂದ್ರ ಸೆಂಟ್ರಲ್ ಮಿನಿಸ್ಟ್ರಿ ಮತ್ತು ನಮ್ಮ ಕರ್ನಾಟಕ ಭವನ ಎಲ್ಲ ಕೂಡ ಟಚ್ಚಲ್ಲಿದೆ. ಸುಮಾರು ಜನ ಕರ್ನಾಟಕದಿಂದ ಎಲ್ಲ ಪ್ರವಾಸಕ್ಕೆ ಹೋಗಿದ್ದಾರೆ. ಕೆಲವ್ರದ್ದು ಲೊಕೇಶನ್ ಸಿಗ್ತಾ ಇಲ್ಲ, ಕೆಲವ್ರದ್ದು ಲೊಕೇಶನ್ ಸಿಕ್ಕಿದೆ. ಸೊ 24/7 ಅದಕ್ಕೆ ನಾವೆಲ್ಲ ಗಮನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಇನ್ನು ನಿಖರವಾದಂಥ ಮಾಹಿತಿ ನಮಗೆ ಕೆಲವ್ರ ಬಗ್ಗೆ ಸಿಗ್ತಾ ಇಲ್ಲ. ಸೊ ಆ ನಂಬರ್ಸ್ನ ಡೀಟೇಲು ನಮ್ಮ ಪ್ರೆಸ್ ರಿಲೀಸ್ ಇದೆ, ಪ್ರೆಸ್ ರಿಲೀಸ್ ನಮಗೆ ಮಾಡಿಕೊಡ್ತೀವಿ. ಕೆಲವರಂತೂ ಲೈನ್ ಸಿಗ್ತಾ ಇರೋರಂತೂ ಫ್ಯಾಮಿಲಿಗೆ ಟಚ್ಚಲ್ಲಿದ್ದಾರೆ. ಸೊ ಕರ್ನಾಟಕದಿಂದ, ನಮ್ಮ ಕರ್ನಾಟಕ ಭವನದಿಂದ ಮತ್ತು ಬೆಂಗಳೂರಿಂದ ಕೂಡ ಮತ್ತು ಸೆಂಟ್ರಲ್ ಮಿನಿಸ್ಟ್ರಿ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಆದಷ್ಟು ಜಲ್ದಿ ಎಲ್ಲರನ್ನೂ ಕೂಡ ಒಟ್ಟು ಮಾಡಿ ಕರ್ತರಿಸುವಂಥ ಕೆಲಸವನ್ನು ಒಗ್ಗಟ್ಟಿನಿಂದ ಮಾಡ್ತೀವಿ. ಸೊ ಯಾಕೆಂದರೆ ಇದು ಹೊರಗಡೆ ದೇಶದಲ್ಲಿರೋದ್ರಿಂದ ಇಂಡಿವಿಜುವಲ್ ಆಗಿ ನಾವು ಒಂದೊಂದು ರಾಜ್ಯದವರೇ ಸಪ್ರೇಟಾಗಿ ಆಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನಮ್ಮ ಕನ್ನಡಿಗರನ್ನ, ಭಾರತೀಯರನ್ನ ರಕ್ಷಣೆ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಮಾಡ್ತೀವಿ. ಇಬ್ಬರದಾಗಲೇ ನೀವು ಕೂಡ ಎಲ್ಲ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಗುಲ್ಬರ್ಗಾಕ್ಕೆ ಸಂಬಂಧಪಟ್ಟವರು ಅವ್ರು ಯಾರೇ ಸಂಪರ್ಕದಲ್ಲಿದ್ದಾರೆ. ಏನಪ್ಪ, ಹೇಗಿದ್ಯಾ? ಆರಾಮಾಗಿದ್ದೀನಿ. ಮಿಕ್ಕಿದ್ದು ಈಗ ನಿನ್ನೇನೋ ಎಲ್ಲ ನೋಡ್ತಾ ಇದೀವಿ. ಸರಿಯಪ್ಪ. ಈಗ ಎರಡು ಬಸ್ ನಮ್ಮೂರಿದ್ರ. ಎರಡು ಬಸ್ಸಲ್ಲಿ ವೆಸ್ಟ್ ಬೆಂಗಾಲ್ ಅವರು. ಓಕೆ, ಆಯ್ತು. ಆಮೇಲೆ ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟು ಕರ್ನಾಟಕದಿಂದ ಬಂದವರು ಇನ್ನ ನಮ್ಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಬಹಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ದೈವ ಭಕ್ತ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಪಕ್ಷ ಯಾವ್ದಾದ್ರು ಇರ್ಲಿ ಕಣೆಯ, ನಾವು ನೀವೆಲ್ಲ ಕನ್ನಡಿಗರು. ಒಳ್ಳೆ ಅವ್ರ ಪಕ್ಷ ಬೇರೆ ಇರ್ಬೋದಂತೆ. ಓಕೆ, ಈಗ ಆಯ್ತು. ನೀನ್ ಪಕ್ಷಕ್ಕೆ ನನ್ನ ಜೊತೆ ನನ್ಗೆ ಕೈ ಜೋಡ್ಸು ನೀನ್ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೋಡಿ, ಯಾರು ನನ್ನ ಶಿಷ್ಯ ಅಂತೆ, ನನ್ನ ಅಭಿಮಾನಿ ಅಂತೆ, ಆದ್ರೆ ಪಾರ್ಟಿ ಬೇರೆ ಅಂತೆ. ಇರ್ಲಿ, ಕನ್ನಡ ತಪ್ಪೇನಿಲ್ಲ ಬಿಡಿ. ನೇರವಾಗಿ ಹೇಳ್ತಾ ಇದ್ದಾರಲ್ಲ. ಸೊ ನಾವು ಟ್ರೇಸ್ ಮಾಡ್ತಾ ಇದೀವಿ, ಎಲ್ಲರನ್ನೂ ಕೂಡ ಟ್ರೇಸ್ ಮಾಡ್ತಾ ಇದೀವಿ. ಬಟ್ ಇನ್ನ ಕೆಲವೊಂದು ಸಿಕ್ಕಿಲ್ಲ, ನೋಡೋಣ. ಯಾಕೆಂದ್ರೆ ಬಹಳ ಜನ, ಸುಮಾರು ಇನ್ನು 17 ಜನದ್ದು ನಮಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಇಷ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.